Unplugged with Mayur. ನಮಸ್ಕಾರ. 92.7 ಬಿಗ್ FM ಬ್ಯಾಕ್ಗ್ರೌಂಡ್ ಅಲ್ಲಿ ಇಷ್ಟು ದಿವಸವರೆಗೂ ನೋಡ್ತಾ ಇದ್ರಿ. ಅದು ಯಾಕೆ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ನಾನು ಕೂತ್ಕೊಂಡು ಮಾತಾಡ್ತಿದ್ದೆ. ಅಫ್ಕೋರ್ಸ್ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ಫೇಸ್ಬುಕ್ ವೀಕ್ಷಕರಿಗೋಸ್ಕರ ನಾನು ಅದನ್ನ ಪೋಸ್ಟ್ ಮಾಡ್ತಿದ್ದೆ. ಇವತ್ತು ನಮ್ಮ ಪ್ರಪಂಚನ ಬಿಟ್ಟು ನಾವು ಇಲ್ಲಿ ಕಾಣಿಸ್ತಾ ಇದ್ರೆ ನಮ್ಮ ಯೋಗರಾಜ್ ಭಟ್ ಸರ್ ಅವರ ಪ್ರಪಂಚಕ್ಕೆ ಬಂದಿದ್ವಿ. ಗೊತ್ತರ ಹಾಗೆ ಇದೇ ಶುಕ್ರವಾರ ನಮ್ಮ ಸಂಕ್ರಾಂತಿ ಹಬ್ಬದ ದಿವಸ ಪ್ರಪಂಚ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಕ್ರಿಶ್ ಜೋಶಿ ಅವರ ನಿರ್ದೇಶನ, ಅಫ್ಕೋರ್ಸ್ ನಮ್ಮ ಯೋಗರಾಜ್ ಭಟ್ ಸರ್ ಅವರ ಒಂದು ಮೂವೀಸ್ ಅವರ ಒಂದು ಪ್ರೊಡಕ್ಷನ್ ರಿಲೀಸ್ ಆಗ್ತಿದೆ. ಅವ್ರ ಜೊತೆ ಹೀಗೆ ಸಂದರ್ಶನ ಮಾತುಕತೆನ ಮಾಡ್ತಾ ನನ್ನ ಹೊಟ್ಟೆ ಉಣ್ಣಾವಷ್ಟು ನಕ್ಕಿದ್ದೀನಿ ಇವತ್ತು. ಅದು ಭಾನುವಾರ ನೀವು ಕೇಳಿಸ್ಕೋಬಹುದು. ಬಟ್ ಅದಕ್ಕಿಂತ ಮುಂಚೆ ಸರ್, ಈಗ ನಿಮ್ಮ ಪ್ರಪಂಚಕ್ಕೆ ನಾನು ಬಂದಿದ್ದೀನಿ. ನಿಮ್ಮ ಪ್ರಪಂಚದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ವಿಶೇಷವಾಗಿ ಏನ್ ಹೇಳಿ, ಅದು 4 ಲೈನ್ ಹೇಳಬಹುದು. ಹೇಳಿ ಸರ್. ಅದ್ಯಾರು ಕೇಳಿಸ್ಕೊಂಡಿಲ್ಲ, ಎಲ್ಲಾನ ಕೇಳಿಸ್ಕೊಳ್ಳಿ ಪ್ಲೀಸ್. ದಯವಿಟ್ಟು ಅವರೇ ಎಲ್ಲೂ ಕೇಳಿಸ್ಕೊಳ್ತಾರಂತ 4 ಲೈನ್ ಇವಾಗ ನಿಮ್ಮ ಮುಂದೆ ಯೋಗರಾಜ್ ಭಟ್ ಸರ್ ಹೇಳ್ತಾ ಇದ್ದಾರೆ. ಅಖಿಲ ಚರಾಚರ ಡೆಪೋ ಟ್ರಾಕ್ಸ್, ಗೊಬ್ಬರದ ಗಾಡಿ, ಆಟೋ ರಿಕ್ಷಾ, ಲೇಡೀಸ್ ಹಾಸ್ಟೆಲ್, ಮೂಲೆ ಮನೆ ಆಂಟಿ, ಬದ್ಧ ಬುಕುಟಿ ಅಂಕಲ್ಲು, ಗಣಸೆನ್ಸು, ಕಾಲೇಜ್, ಸಿಟಿ ಬಸ್ ಸ್ಟ್ಯಾಂಡ್, ಪಿಕ್ಚರ್ ಟಾಕೀಸು ಪುಂಡ ತುಂಡುಗಳಾಗಿ ಸಿಡಿದೆದ್ದು ಇದೋ ಊರ ಬೀದಿಗೆ ಹೊರಟೆವು. ಪುಂಡ್ರ ಹಣೆಗಿಟ್ಟು ಪುಂಡಾಟಿಕೆಯ ಪಡಿಪಾಟಲು ಪರಮವೀರ ಯುದ್ಧ ಘೋಷಣೆ ನಮ್ಮಿಂದ. ಸಮರ ಶುರುವಾಗಲಿ, ವಿಜಯೀ ಭವ. ನಮ್ಮ ಪರಮ ವೈರಿ ಯಾರು ಗೊತ್ತಿಲ್ಲ. ಇದು ಇದುವರೆಗೂ ಎಲ್ಲೂ ಕೇಳಿಲ್ಲ. ಆಡಿಯೋದಲ್ಲಿದೆ ಸರ್. ಇದರ ಅರ್ಥ ಏನು ಅಂತ ಕೇಳಬಹುದಾ ಅಥವಾ ಈಗ ಫುಲ್ ತುಂಬಾ ಅರ್ಥಗೊಳ್ಳುತ್ತೆ ಅಂತ ಸರ್? ಇದು ದ್ವೈತ, ಅದ್ವೈತ ಮತ್ತೆ ವಿಶಿಷ್ಟಾದ್ವೈತ. ಮತ್ತೆ ನಮ್ಮ ಹಳೆ ಕನ್ನಡ ಸಂಸ್ಕೃತ ಭೂಯಿಷ್ಠ ಕವಿಗಳು, ದಾಸ ಸಾಹಿತಿಗಳು, ಅಚ್ಚ ಕನ್ನಡ ಕವಿಗಳು, ಚಂಪು ಕಾವ್ಯ ಇವೆಲ್ಲ ಓದಿ ಏನೋ ಬೇರೆ ಮಾಡ್ಬೇಕು, ಯಾವ ತಲೆಗೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗದಿರೋದು ಏನೋ ಮಾಡಿದೆ. ಸರ್, ಈಗ ಪ್ರಪಂಚದಲ್ಲಿ ಒಂದು 4 ಸಾಲುಗಳನ್ನ ಹೇಳಿದ್ರಿ. ಒಂದು 4 ಸಾಲು ಪ್ರಪಂಚದಲ್ಲಿ ಹಾಡನ್ನು ಕೇಳಿದ್ರೆ ಹೇಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ನೀವು ಹುಚ್ಚ ವೆಂಕಟವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಅವ್ರು ಬಿಡಿ ಸರ್, ಅವ್ರು ಯೂಟ್ಯೂಬ್ ಸ್ಟಾರ್, ಈಗ ಎಷ್ಟು ಜನ ನೋಡ್ಬಿಟ್ಟಿರ್ತಾರೆ. ಬಟ್ ಆದ್ರೂ ಬೇಡ ನನಗೆ ಅದು ಸರ್. ನಮಗೋಸ್ಕರ ಆಡೋದು ಸರ್. ನೀವು ಹೇಳದ್ನಲ್ಲ ಸರ್. ಆದ್ರೂ ಸರ್ ಯಾವಲ್ಲಿ ಬೇಡ, ಪ್ರಪಂಚ ಬಿಟ್ಟು ಬೇರೆ ಏನಾದ್ರೂ ಒಂದು ಹಾಡನ್ನ ಹಾಕೋದ. ಯಾವ್ದು ಸರ್ ನಿಮ್ ಚಾಯ್ಸ್? ಪ್ರಾಬ್ಲಿ ಒಂದು ಹೋಟೆಲ್ ಕ್ಯಾಲಿಫೋರ್ನಿಯಾ ಸರ್. ಆಗಿ ಸರ್, ಹೋಟೆಲ್ ಕ್ಯಾಲಿಫೋರ್ನಿಯಾ. ಅಯ್ಯೋ, ಇದು ಮ್ಯಾಟರ್ ಅಂದ್ರೆ mirrors of the ceiling, the pink champagne eyes, we are all just prisoners here of our own device. In the mass's chambers, the other for the feast. Stabbed with the steely knives, but they just can't kill the beast. Last thing I remember was running for the door. Had to find the passage back to the place I was before. Relax, said the night man. We are programmed to receive. You can check out anytime you like, but you can never leave. Welcome to the Hotel California. Such a lonely place, such a lonely place, such a lonely place. Wow! Wow, really? ಇದನ್ನ ನಾವು ಫಸ್ಟ್ ಟೈಮ್ ಈ ತರ ಒಂದು ಶೇಡ್ ನಮ್ಮ ಯೋಗರಾಜ್ ಭಟ್ ಸರ್ ಇವತ್ತೇ ನೋಡ್ತಾ ಇರೋದು. ಅದು ಫೇಸ್ಬುಕ್ ಅಲ್ಲಿ ನೋಡ್ತಿರೋದು ಎಲ್ಲ ವೀಕ್ಷಕರಿಗೋಸ್ಕರ. ಈ ಒಂದು ತರ ಶೇಡ್ ಅನ್ನ ನಾವು ಏನೇನ್ ನಾನು ಹಂಚ್ಕೊಂಡಿದೀನಿ ನೋಡಿ, ಇದು ಪೂರ್ತಿ ಇಂಟರ್ವ್ಯೂನ ನೀವು ಇದೇ ಭಾನುವಾರ ಬೆಳಗ್ಗೆ 7 ರಿಂದ 11 ಗಂಟೆ ಮಿಸ್ ಮಾಡಲೇಬೇಡಿ. ಗೊತ್ತಿದೆಯಲ್ಲ, 92.7 ಬಿಗ್ FM ಅಲ್ಲಿ ಅಂದಿಗೂ ಹಿಟ್ ಸರ್. ಎಂದೆಂದಿಗೂ ಹಿಟ್ ಸರ್. ಎಂದೆಂದಿಗೂ. ಥ್ಯಾಂಕ್ ಯು ಸೋ ಮಚ್. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್.